ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಭಾರತ ಸಂವಿಧಾನ, ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದ ಪರೀಕ್ಷಾ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈಗಾಗಲೇ ಮಾನವ ಹಕ್ಕುಗಳ ಬಗ್ಗೆ ತಿಳ್ಕೊಂಡೆವು, ಪರಿಸರ ಅಧ್ಯಯನದ ಬಗ್ಗೆ ಕೂಡ ಈಗಾಗಲೇ ಅದನ್ನೆಲ್ಲ ತಿಳ್ಕೊಂಡೆವು. ಇವತ್ತು ನಾವು ಮೊದಲನೆಯ ವಿಭಾಗದಲ್ಲಿ ಬರುವಂತಹ ಭಾರತ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳುವ. ಅದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತಾನೆ. ಯಾವುದನ್ನೆಲ್ಲ ಓದ್ಕೊಳ್ಬೇಕು, ಯಾವುದು ಅದರಲ್ಲಿ ಪಾಯಿಂಟ್ಸ್ಗಳಿದೆ ಅಂತ ತಿಳಿಸ್ತಾ ಹೋಗ್ತಾನೆ. ಅದರ ವಿವರಣೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ. ಸಂವಿಧಾನ ಅಂತ ಬಂದಾಗ ಅದರ ಅರ್ಥ ಮತ್ತು ವ್ಯಾಖ್ಯೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದರ ಅರ್ಥ ಮತ್ತು ವ್ಯಾಖ್ಯೆಗಳು ಸದಾ ಪ್ರಶ್ನೆ ಪತ್ರಿಕೆಯಲ್ಲಿ, ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಯಾವಾಗಲೂ ಬರುವಂತಹ ಪ್ರಶ್ನೆಗಳು. ಇಲ್ಲಿ ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಶ್ನೆಗಳೆಲ್ಲವೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿ ಕೇಳಿರುವಂತಹ ಪ್ರಶ್ನೆಗಳಾಗಿದೆ. ಅದರಿಂದ ಇವುಗಳನ್ನೆಲ್ಲ ಸ್ಕಿಪ್ ಮಾಡದೆ ಎಲ್ಲವನ್ನು ಕೂಡ ಓದ್ಕೊಳ್ಳಿ. ನೀವು ಓದಬೇಕಾದ್ರೆ ಅವುಗಳ ಪಾಯಿಂಟ್ಸ್ಗಳನ್ನು ಬರ್ಕೊಂಡು ನಂತರ ಆ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡು ಆದರೂ ಕಲೀರಿ, ಅಥವಾ ಬಾಯ್ಪಾಠ ಮಾಡಿಕೊಂಡಾದರೂ ಅದರ ಪಾಯಿಂಟ್ಸನ್ನು ಸರಿಯಾಗಿ ಕಲಿತುಕೊಳ್ಳಿ. ನಂತರ ವಿವರಣೆಯನ್ನು ಬರೀಬೇಕಾದ್ರೆ ನೀವು ಒಂದು ಬಾರಿ ಅದನ್ನು ಓದ್ಕೊಂಡ್ರೆ ಸಾಕು. ನಿಮಗೆ ಏನೆಲ್ಲ ಯೋಚನೆಗಳು ಬರ್ತದೆ ಅದರ ವಿವರಣೆಗೆ ಸಂಬಂಧಪಟ್ಟಂತೆ ಅಥವಾ ಅದರ ಪಾಯಿಂಟ್ಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಯಾವ ರೀತಿ ಅದನ್ನು ವಿವರಿಸ್ಬೋದು, ಅದೇ ರೀತಿಯಲ್ಲಿ ನೀವು ಪರೀಕ್ಷೆಗೆ ಬರಿತಾ ಹೋಗುವಂಥದ್ದು. ಸಂವಿಧಾನದ ಪ್ರಾಮುಖ್ಯತೆ ಅಥವಾ ಮಹತ್ವ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಪಾಯಿಂಟ್ಸ್ಗಳಿದೆ. ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸಾಧಿಸುತ್ತದೆ. 2, ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. 3, ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ. 4, ಸರಕಾರವು ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ. ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ. ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ. ಇವಿಷ್ಟು ಸಂವಿಧಾನದ ಮಹತ್ವ ಮತ್ತು ಪ್ರಾಮುಖ್ಯತೆಯಲ್ಲಿ ಬರುವಂಥದ್ದು. ಇನ್ನು ನಾವು ಓದಬೇಕಾಗಿರುವಂಥದ್ದು ಸಂವಿಧಾನದ ರಚನೆಯ ಬಗ್ಗೆ ಪ್ರಶ್ನೆಗಳು ಬರ್ತದೆ. ಆ ಸಂವಿಧಾನದ ರಚನೆಗಳ ಬಗ್ಗೆ ಬಂದಾಗ ನಾವು ಯಾವುದನ್ನು ಬರೀಬೇಕು? ಸಂವಿಧಾನದಲ್ಲಿ ಪುನರ್ರಚನಾ ಆಯೋಗನೆಲ್ಲ ಒಮ್ಮೆ ಓದ್ಕೊಂಡ್ರೆ ಸಾಕು. ಅದರಲ್ಲಿ ಅವರು ಪಾಯಿಂಟ್ಸ್ ಅಂತ ಕೊಡಲಿಲ್ಲ, ನಾವು ಅದನ್ನು ಓದ್ಕೊಂಡ್ರಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಂವಿಧಾನದ ರಚನೆ ಪ್ರಸ್ತಾವನೆ ಮುಂದಿನ ಘಟಕದಲ್ಲಿ ನಾವು ನೋಡ್ಬೋದು. ಅದನ್ನು ನಾವು ನೋಡ್ಕೊಳ್ಳುವ. ಇದರಲ್ಲಿ ನೀವು ಈ ಘಟಕದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಓದ್ಕೊಳ್ಳಿ. 10 ಅಂಕಕ್ಕೆ ಮುಖ್ಯವಾದ ಪ್ರಶ್ನೆ. ಸಂವಿಧಾನ, ಮಾನವ ಹಕ್ಕುಗಳು, ಪರಿಸರ ಅಧ್ಯಯನದಿಂದ ಯಾವಾಗಲೂ 10 ಅಂಕದ ಪ್ರಶ್ನೆಗಳು ಬರುವಂಥದ್ದು. ಇಲ್ಲಿ 5 ಅಂಕದ ಪ್ರಶ್ನೆಗಳು ಇಲ್ಲ, ಹಾಗೆ 15 ಅಂಕದ ಪ್ರಶ್ನೆಗಳು ಕೂಡ ಇಲ್ಲ. ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಪಾಯಿಂಟ್ಸ್ಗಳಿದೆ, ಅದನ್ನು ಓದ್ಕೊಳ್ಬೇಕು. ಮೊದಲಿಗೆ ಅರ್ಥವನ್ನು ಓದ್ಕೊಳ್ಳಿ. ನಂತರ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿರುವ ಸಮಸ್ಯೆಗಳನ್ನು ನೋಡ್ಕೊಳ್ಳಿ. ರಾಜಕೀಯ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಸಾಂಸ್ಕೃತಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರಗಳನ್ನು ಕೂಡ ಓದ್ಕೊಳ್ಬೇಕು. ಇದಾದ ನಂತರ ನಾವು ನೋಡುವಂಥ ಭಾಗ ಸಂವಿಧಾನ ರಚನೆ ಮತ್ತು ಪ್ರಸ್ತಾವನೆ. ಸಂವಿಧಾನ ರಚನೆ ಮತ್ತು ಪ್ರಸ್ತಾವನೆಯನ್ನು ಓದ್ಕೊಳ್ಳಿಕ್ಕಿದೆ. ಇದರಲ್ಲಿ ನೋಡಿ, ಸಂವಿಧಾನ ರಚನೆಯ ಪ್ರಸ್ತಾವನೆಯಲ್ಲಿ ಪುಟ ಸಂಖ್ಯೆ 34ರಲ್ಲಿದೆ ನೋಡಿ. 34ರಲ್ಲಿ ಸಂವಿಧಾನದ ಪ್ರಸ್ತಾವನೆ. ಸಂವಿಧಾನ ಪ್ರಸ್ತಾವನೆಯಲ್ಲಿ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ಬಗ್ಗೆ ಬರೀರಿ. ನಂತರ ಪರಮಾಧಿಕಾರದ ರಾಷ್ಟ್ರದಲ್ಲಿ ಸಮಾಜವಾದಿ, ಜಾತ್ಯತೀತತೆ, ಪ್ರಜಾಸತ್ತಾತ್ಮಕತೆ, ಗಣರಾಜ್ಯ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನು ಅದರಲ್ಲಿ ನಾವು ಬರೀಬೇಕು. ಯಾವುದರಲ್ಲಿ? ಸಂವಿಧಾನವನ್ನು ರಚನೆ ಮಾಡುವಲ್ಲಿ ಇರುವಂತಹ ಪ್ರಸ್ತಾವನೆ ಮತ್ತು ಅವುಗಳ ಬಗ್ಗೆ ಬರೀರಿ ಅಂತ ಬಂದಾಗ ನಾವು ಪ್ರಸ್ತಾವನೆಯ ಬಗ್ಗೆ ಬರೆದು ನಂತರ ಪರಮಾಧಿಕಾರದ ರಾಷ್ಟ್ರದ ಪಾಯಿಂಟ್ಸ್ಗಳನ್ನು ಬರೀಬೇಕು. ಪರಮಾಧಿಕಾರದ ರಾಷ್ಟ್ರಗಳಲ್ಲಿ ಸಮಾಜವಾದಿ, ಜಾತ್ಯತೀತತೆ, ಪ್ರಜಾಸತ್ತಾತ್ಮಕ, ಗಣರಾಜ್ಯ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಹಾಗೆ ಭ್ರಾತೃತ್ವದ ಬಗ್ಗೆ ಬರೀಬೇಕು. ಇದಾದ ನಂತರ ನಾವು ಓದಲೇಬೇಕಾಗಿರುವಂತಹ ಘಟಕ ಭಾರತ ಸಂವಿಧಾನದ ಲಕ್ಷಣಗಳು. ಇಲ್ಲಿ ಲಕ್ಷಣಗಳ ಪಾಯಿಂಟ್ಸ್ಗಳಿದೆ ನೋಡಿ. ಪ್ರಮುಖ ಲಕ್ಷಣಗಳು ಒಟ್ಟು 14 ಪಾಯಿಂಟ್ಸ್ಗಳಿದೆ ಅದರಲ್ಲಿ. ಭಾರತ ಸಂವಿಧಾನದ ಲಕ್ಷಣಗಳು: ಲಿಖಿತ ಸಂವಿಧಾನ, ನಮ್ಯ ಸಂವಿಧಾನ, ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ,
ಕಲ್ಯಾಣ ರಾಜ್ಯ, ಸಂಯುಕ್ತ ಸರಕಾರ ಪದ್ಧತಿ, ಸಂಸದೀಯ ಕಾರ್ಯಾಂಗ ಪದ್ಧತಿ, ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಸ್ವತಂತ್ರ ನ್ಯಾಯಾಂಗ, ಏಕಪೌರತ್ವ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಜಾತ್ಯತೀತ ರಾಷ್ಟ್ರ, ತುರ್ತು ಪರಿಸ್ಥಿತಿ. ಇವಿಷ್ಟು ಪಾಯಿಂಟ್ಸ್ಗಳದರಲ್ಲಿ ಬರುತ್ತೆ. ಪುಟ ಸಂಖ್ಯೆ 43ರಲ್ಲಿದೆ ನೋಡಿ. ಬ್ಲಾಕ್ 1 ಮತ್ತು ಬ್ಲಾಕ್ 2 ಸಂಪೂರ್ಣವಾಗಿ ಭಾರತ ಸಂವಿಧಾನದ ಬಗ್ಗೆ ಇರುವಂಥದ್ದು. 40 ಅಂಕದ ಪ್ರಶ್ನೆಗಳು ಬರುವಂಥದ್ದು ವಿಭಾಗ ಎಯಲ್ಲಿ. ವಿಭಾಗ ಬಿ ಮಾನವ ಹಕ್ಕುಗಳ ಬಗ್ಗೆ ಕೇಳ್ತಾರೆ. ಮಾನವ ಹಕ್ಕುಗಳಲ್ಲಿ 2 ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಇರುವಂಥದ್ದು. 10 ಅಂಕದ 2 ಪ್ರಶ್ನೆ 20 ಅಂಕಕ್ಕೆ ಅಲ್ಲಿರುವಂಥದ್ದು. ಹಾಗೆ ಪರಿಸರ ಅಧ್ಯಯನದಿಂದಲೂ ಕೂಡ 20 ಅಂಕಕ್ಕೆ ಪ್ರಶ್ನೆಗಳು ನಮಗೆ ಬರುವಂಥದ್ದು. ಅಂದರೆ 3 ಪ್ರಶ್ನೆಗಳನ್ನು ಕೊಡ್ತಾರೆ, ಅದರಲ್ಲಿ ನಾವು 2 ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಇರುವಂಥದ್ದು. ವಿಭಾಗ ಎ ಸಂವಿಧಾನದಿಂದ ಕೊಡುವಂಥದ್ದು. ಅದರಲ್ಲಿ ಏನು ಮಾಡ್ತಾರೆ, 4 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಪ್ರತಿಯೊಂದು ಪ್ರಶ್ನೆ ಕೂಡ 10 ಅಂಕದ ಪ್ರಶ್ನೆ ಆಗಿದೆ. ಇನ್ನೊಮ್ಮೆ ಸಂವಿಧಾನದ ಲಕ್ಷಣಗಳನ್ನು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ. ಲಿಖಿತ ಸಂವಿಧಾನ, ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ, ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಕಲ್ಯಾಣ ರಾಜ್ಯ, ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ, ಸಂಸದೀಯ ಕಾರ್ಯಾಂಗ ಪದ್ಧತಿ, ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ, ಏಕಪೌರತ್ವ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಜಾತ್ಯತೀತ ರಾಷ್ಟ್ರ, ಆಮೇಲೆ ತುರ್ತು ಪರಿಸ್ಥಿತಿ. ಒಟ್ಟು 14 ಪಾಯಿಂಟ್ಸ್ಗಳಿದೆ. ಇನ್ನು ಸಂಯುಕ್ತ ಪದ್ಧತಿಯ ಲಕ್ಷಣಗಳಲ್ಲಿ ಲಿಖಿತ ಸಂವಿಧಾನ, ಅಧಿಕಾರದ ವಿಭಜನೆ, ಸ್ವತಂತ್ರ ನ್ಯಾಯಾಂಗ, ಮೇಲ್ಮನೆ ಅಥವಾ ಎರಡನೆಯ ಸಭೆ, ಒಕ್ಕೂಟವನ್ನು ತ್ಯಜಿಸುವ ಹಕ್ಕು, ಸಂವಿಧಾನದ ಪಾರಮತ್ಯತೆ. ಇಷ್ಟನ್ನು ಓದ್ಕೊಳ್ಬೇಕು. ಇನ್ನು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಓದ್ಕೊಳ್ಳಿಕ್ಕಿದೆ. ಮೂಲಭೂತ ಹಕ್ಕುಗಳು ಎಂದರೇನು, ಮೂಲಭೂತ ಹಕ್ಕುಗಳ ಅರ್ಥವನ್ನು ಓದ್ಕೊಳ್ಳಿ. ಅದಾದ ಮೇಲೆ ಮೂಲಭೂತ ಹಕ್ಕುಗಳ ಪಾಯಿಂಟ್ಸ್ಗಳನ್ನು ಓದ್ಕೊಳ್ಳಿ. ಯಾವುದೆಲ್ಲ ಹಕ್ಕುಗಳಿದೆ: ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಆಸ್ತಿಯ ಹಕ್ಕು, ಸಂವಿಧಾನದ ಪರಿಹಾರೋಪಾಯದ ಹಕ್ಕು. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಸಂವಿಧಾನ ಪರಿಹಾರೋಪಾಯದ ಹಕ್ಕು. ಇನ್ನು ಅದರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡಬೇಕು. ಮೂಲಭೂತ ಕರ್ತವ್ಯಗಳಲ್ಲಿ 11 ಕರ್ತವ್ಯಗಳಿದೆ. ಈ 11 ಕರ್ತವ್ಯಗಳನ್ನು ಬರೆದು ನಂತರ ಅದನ್ನು ವಿವರಣೆಯನ್ನು ಸ್ವಲ್ಪ ಬರಿತಾ ಹೋಗಬೇಕು, ಪಾಯಿಂಟ್ಸ್ಗಳನ್ನು. ಮೂಲಭೂತ ಕರ್ತವ್ಯಗಳು, ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು 11 ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು. 2, ಸ್ವಾತಂತ್ರ್ಯ ಚಳವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು. 3, ಭಾರತದ ಪರಮಾಧಿಕಾರ, ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು. 4, ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡುವುದು. 5, ಎಲ್ಲರಲ್ಲೂ ಸಾಮರಸ್ಯ, ಸಹೋದರ ಭಾವನೆಯನ್ನು ಬೆಳೆಸುವುದು ಮತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ಬರುವ ಆಚರಣೆಗಳನ್ನು ತ್ಯಜಿಸುವುದು. 6, ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ರಕ್ಷಿಸುವುದು. 7, ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು. 8, ವೈಜ್ಞಾನಿಕ ಹಾಗೂ ಮಾನವೀಯತೆ ಗುಣಗಳನ್ನು ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸುವುದು. 9, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನು ಕೈಬಿಡುವುದು. 10, ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು. 11, ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ 6ರಿಂದ 14 ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು. ಇದು ಮೂಲಭೂತ ಕರ್ತವ್ಯಗಳಲ್ಲಿ ಬರುವಂಥದ್ದು. ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ, ಪರಿಶಿಷ್ಟ ಜಾತಿ, ವರ್ಗ, ಮಹಿಳೆ, ಹಿಂದುಳಿದ ವರ್ಗ, ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳು. ಇಲ್ಲಿ ಅವರು ಈ ರೀತಿಯಾಗಿ ಪ್ರಶ್ನೆ ಬರುವುದಿಲ್ಲ. ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ಕೆಲವೊಮ್ಮೆ ಪರಿಶಿಷ್ಟ ಜಾತಿ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳನ್ನು ತಿಳಿಸಿ ಅಂತ ಕೇಳ್ತಾರೆ, ಅಥವಾ ಮಹಿಳೆಯರ ವಿಶೇಷ ಹಕ್ಕುಗಳನ್ನು ತಿಳಿಸಿ ಅಂತ ಕೇಳ್ತಾರೆ, ಅಥವಾ ಹಿಂದುಳಿದ ವರ್ಗಗಳ ಧಾರ್ಮಿಕ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಇದು ಯಾವುದೇ ರೀತಿಯ ಒಂದು ಹಕ್ಕುಗಳ ಬಗ್ಗೆ ಕೇಳಿದರೂ ಕೂಡ ನಾವು ಈ ಪಾಯಿಂಟ್ಸ್ಗಳನ್ನು ಬರಿಬೇಕು. ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ. ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ. 2, ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ. 3, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬನಿಗೂ ಮುಕ್ತ ಅವಕಾಶ. 4, ತಾರತಮ್ಯ ನಿಷೇಧ. 5, ಅಸ್ಪೃಶ್ಯತೆ ನಿಷೇಧ.
6 ಅಸ್ಪೃಶ್ಯತೆಯ ನಿವಾರಣೆ, 7 ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು, 8 ವಾಸಿಸುವ ಸ್ವಾತಂತ್ರ್ಯ, 9 ವೃತ್ತಿ ಸ್ವಾತಂತ್ರ್ಯದ ಹಕ್ಕು, 10 ಜೀತ ಪದ್ಧತಿ. ಅವಿಷ್ಟನ್ನು ಅದರಲ್ಲಿ ಓದ್ಕೊಳ್ಬೇಕು. ಇನ್ನು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಬಗ್ಗೆ ಬರೆಯುವಂಥದ್ದು 10 ಅಂಕದ ಪ್ರಶ್ನೆ. ರಾಜ್ಯ ನೀತಿ ನಿರ್ದೇಶನ ತತ್ವಗಳು 3 ಮುಖ್ಯವಾದ ಪಾಯಿಂಟ್ಸ್ಗಳು: ಸಮಾಜವಾದಿ ತತ್ವಗಳು, ಗಾಂಧಿವಾದಿ ತತ್ವಗಳು ಮತ್ತು ಉದಾರವಾದಿ ತತ್ವಗಳು. ಗಾಂಧಿವಾದ ತತ್ವಗಳಲ್ಲಿ, ಸಮಾಜವಾದಿ ತತ್ವಗಳಲ್ಲೂ ಕೂಡ ಅದರಲ್ಲಿ 8 ಪಾಯಿಂಟ್ಸ್ಗಳಿದೆ. ಗಾಂಧಿವಾದ ತತ್ವಗಳಲ್ಲಿ 4 ಪಾಯಿಂಟ್ಸ್ಗಳಿದೆ. ಹಾಗೆ ಉದಾರವಾದಿ ತತ್ವದಲ್ಲಿ ಕೂಡ 6 ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಪುಟ ಸಂಖ್ಯೆ 80, 81, 82ರಲ್ಲಿದೆ ಅದು. ನಿರ್ದೇಶಕ ತತ್ವಗಳ ಪ್ರಯೋಜನ ಮತ್ತು ಮಿತಿಗಳು 10 ಅಂಕಕ್ಕೆ ಕೇಳಿದ್ದಾರೆ. ನಿರ್ದೇಶಕ ತತ್ವಗಳ ಪ್ರಯೋಜನಗಳು ಮತ್ತು ಮಿತಿಗಳು. ಪ್ರಯೋಜನಗಳನ್ನು ಓದ್ಕೊಳ್ಳಿ, ಮಿತಿಗಳು ಅದರ 3 ಪಾಯಿಂಟ್ಸ್ಗಳು ಇದೆ ಇದರಲ್ಲಿ. ಮೂಲಭೂತ ಹಕ್ಕುಗಳಿಗೂ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿಗಿರುವ ವ್ಯತ್ಯಾಸವನ್ನು ಓದ್ಕೊಳ್ಬೇಕು. ಇದಾದ ನಂತರ ಬ್ಲಾಕ್ 2 ಕೂಡ ಸಂವಿಧಾನದ ಬಗ್ಗೆ ಇರುವಂಥದ್ದು. ಇದರಲ್ಲಿ ತುಂಬಾ ಮುಖ್ಯವಾದ ಪ್ರಶ್ನೆಗಳಿದೆ. ಮೊದಲನೇದಾಗಿ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು. ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಓದ್ಕೊಳ್ಬೇಕು. ಶಾಸನೀಯ ಅಧಿಕಾರ, ಕಾರ್ಯಾಂಗದ ನಿಯಂತ್ರಣ, ಹಣಕಾಸಿನ ನಿಯಂತ್ರಣ, ನ್ಯಾಯಾಂಗೀಯ ಅಧಿಕಾರಗಳು, ಸಂವಿಧಾನಾತ್ಮಕ ಕಾರ್ಯಗಳು, ಆಮೇಲೆ ಚುನಾವಣಾ ಕಾರ್ಯಗಳು. ಇವಿಷ್ಟು ಲೋಕಸಭೆ ಅಧಿಕಾರ ಕಾರ್ಯಗಳ ಒಳಗೆ ಬರುವಂಥದ್ದು. ಇನ್ನು ರಾಜ್ಯಸಭೆಯ ರಚನೆ ಮತ್ತು ಕಾರ್ಯಗಳನ್ನು ಕೂಡ ಓದ್ಕೊಳ್ಬೇಕು. ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಶಾಸನೀಯ ಅಧಿಕಾರಗಳು, ಕಾರ್ಯಾಂಗೀಯ ಅಧಿಕಾರಗಳು, ಹಣಕಾಸಿನ ಅಧಿಕಾರಗಳು ಬರುವಂಥದ್ದು. ಇನ್ನು ರಾಷ್ಟ್ರಾಧ್ಯಕ್ಷರು, ಭಾರತದ ರಾಷ್ಟ್ರಾಧ್ಯಕ್ಷರ ಅವರ ಒಂದು ಚುನಾವಣೆಯ ಬಗ್ಗೆ, ಅವರ ಅರ್ಹತೆಗಳ ಬಗ್ಗೆ, ಅಧಿಕಾರದ ಅವಧಿಯ ಬಗ್ಗೆ, ಹಾಗೆ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ಬರೀಬೇಕು. ಅದರಲ್ಲಿ ಕಾರ್ಯಾಂಗೀಯ ಅಧಿಕಾರ, ಶಾಸನೀಯ ಅಧಿಕಾರ, ನ್ಯಾಯಾಂಗೀಯ ಅಧಿಕಾರ, ಸೈನಿಕ ಅಧಿಕಾರ, ತುರ್ತು ಪರಿಸ್ಥಿತಿ ಅಧಿಕಾರ ಇವೆಲ್ಲವನ್ನು ಕೂಡ ಓದ್ಕೊಳ್ಬೇಕು. ಇನ್ನು ಭಾರತದ ಪ್ರಧಾನಮಂತ್ರಿಯ ಅಧಿಕಾರಗಳು, ಕಾರ್ಯಗಳು. ಭಾರತದ ಪ್ರಧಾನಮಂತ್ರಿ ಅಧಿಕಾರ ಕಾರ್ಯಗಳಲ್ಲೂ ಕೂಡ 7 ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಇಲ್ಲಿ ಮಂತ್ರಿಮಂಡಲವನ್ನು ರಚಿಸುವ ಪ್ರಧಾನಮಂತ್ರಿಯ ಪ್ರಥಮ ಹಾಗೂ ಪ್ರಮುಖ ಕರ್ತವ್ಯವಾಗಿದೆ. ಮಂತ್ರಿಗಳಿಗೆ ಶಾಖೆಗಳನ್ನು ಹಂಚುವುದು ಪ್ರಧಾನಿಗೆ ಸೇರಿದ ಅಧಿಕಾರ. ತಮ್ಮ ಸಂಪುಟದ ಸಚಿವರನ್ನು ವಜಾ ಮಾಡುವ ಅಧಿಕಾರವನ್ನು ಸಹ ಪ್ರಧಾನಿ ಹೊಂದಿದ್ದಾರೆ. ಪ್ರಧಾನಮಂತ್ರಿಯು ಮಂತ್ರಿಮಂಡಲದ ನಾಯಕರಾಗಿರುತ್ತಾರೆ. ವಿವಿಧ ಇಲಾಖೆಗಳ ಉಸ್ತುವಾರಿ ಮಾಡುವುದು ಅವರ ಮತ್ತೊಂದು ಕರ್ತವ್ಯವಾಗಿದೆ. ಪ್ರಧಾನಮಂತ್ರಿಯು ಮಂತ್ರಿಮಂಡಲ ಮತ್ತು ರಾಷ್ಟ್ರಪತಿಗಳ ನಡುವೆ ಸಂಪರ್ಕ ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಾರೆ. 7 ಪ್ರಧಾನಮಂತ್ರಿಯು ಲೋಕಸಭೆಯ ನಾಯಕರು ಆಗಿರುತ್ತಾರೆ. ಇನ್ನು ಸರ್ವೋಚ್ಚ ನ್ಯಾಯಾಲಯ, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಇದರಲ್ಲಿ. ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯದ ರಚನೆ ಬಗ್ಗೆ, ಅದರ ಸಂಘಟನೆಯ ಬಗ್ಗೆ, ಅಧಿಕಾರ ಕಾರ್ಯಗಳ ಬಗ್ಗೆ ಓದ್ಕೊಳ್ಬೇಕು. ನ್ಯಾಯಾಧೀಶರ ನೇಮಕಾತಿಯ ನ್ಯಾಯಾಧೀಶರ ಅಧಿಕಾರ ಅರ್ಹತೆಗಳು, ನ್ಯಾಯಾಧೀಶರ ಅಧಿಕಾರ ಅವಧಿ, ನ್ಯಾಯಾಧೀಶರ ಒಂದು ಪದಚ್ಯುತಿ ಮಾಡುವುದರ ಬಗ್ಗೆ, ಅವರ ವೇತನದ ಬಗ್ಗೆ, ಪ್ರತಿಜ್ಞಾ ವಿಧಿಯ ಬಗ್ಗೆ, ಸರ್ವೋಚ್ಚ ನ್ಯಾಯಾಲಯದ ಸ್ವಾತಂತ್ರ್ಯದ ಬಗ್ಗೆ ನಾವು ಓದ್ಕೊಳ್ಳಿಕ್ಕಿದೆ. ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಮೂಲ ಅಧಿಕಾರದ ವ್ಯಾಪ್ತಿ ಮತ್ತು ಮನವಿ ಅಧಿಕಾರ ವ್ಯಾಪ್ತಿ ಎಂದಿದೆ. ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಕೇಂದ್ರ ರಾಜ್ಯಗಳ ನಡುವಿನ ವಿವಾದಗಳು ಮತ್ತು ರಾಜ್ಯಗಳ ನಡುವಿನ ವಿವಾದಗಳು, ಮೂಲಭೂತ ಹಕ್ಕುಗಳ ಜಾರಿಗೊಳಿಸುವುದು. ಮನವಿ ಅಧಿಕಾರ ವ್ಯಾಪ್ತಿಯಲ್ಲಿ ಸಂವಿಧಾನಾತ್ಮಕ ವಿಷಯಗಳಲ್ಲಿ ಮನವಿ, ಸಿವಿಲ್ ವಿಷಯಗಳಲ್ಲಿ ಮನವಿ, ಕ್ರಿಮಿನಲ್ ವಿಷಯಗಳಲ್ಲಿ ಮನವಿಯನ್ನು ನೋಡ್ಬೋದು. ಇನ್ನು ಉಚ್ಚ ನ್ಯಾಯಾಲಯ, ಹೈಕೋರ್ಟ್ನ ಬಗ್ಗೆ. ಅದರಲ್ಲಿ ಕೂಡ ನ್ಯಾಯಾಧೀಶರ ನೇಮಕ, ಅರ್ಹತೆ, ಅಧಿಕಾರಾವಧಿ, ವೇತನ, ಪ್ರತಿಜ್ಞಾನಿಧಿ, ನ್ಯಾಯಾಲಯ ಸ್ವತಂತ್ರತೆ ಇರುವಂಥದ್ದು. ಉಚ್ಚ ನ್ಯಾಯಾಲಯದ ಕಾರ್ಯಗಳು ಮತ್ತು ಅಧಿಕಾರ ವ್ಯಾಪ್ತಿ ಅಂದರೆ ಹೈಕೋರ್ಟ್ ಎಂದು. ಇದರಲ್ಲಿ ಮೂಲಾಧಿಕಾರದ ವ್ಯಾಪ್ತಿ, ರಿಟ್ ಅಧಿಕಾರದ ವ್ಯಾಪ್ತಿ, ಮನವಿ ವಿಚಾರಣಾಧಿಕಾರ, ಮೇಲ್ವಿಚಾರಣಾಧಿಕಾರ, ಅಧೀನ ನ್ಯಾಯಾಲಯಗಳ ಮೇಲೆ ನಿಯಂತ್ರಣಾಧಿಕಾರ, ದಾಖಲೆಗಳ ನ್ಯಾಯಾಲಯ, ನ್ಯಾಯಿಕ ಪುನರ್ವಿಮರ್ಶನಾಧಿಕಾರವನ್ನು ಓದ್ಕೊಳ್ಬೇಕು. ಹಾಗೆ ಅದನ್ನು ನೀವು ಬಾಯ್ಪಾಠ ಮಾಡಿ ಆದರೂ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಇನ್ನು ರಾಜ್ಯ ಶಾಸಕಾಂಗದಲ್ಲಿ ರಾಜ್ಯಪಾಲರ ಅಧಿಕಾರ ಕಾರ್ಯಗಳನ್ನು ಓದ್ಕೊಳ್ಳಿಕ್ಕಿದೆ. ರಾಜ್ಯಪಾಲರ ನೇಮಕ, ಅವರ ಅರ್ಹತೆಗಳು, ಅಧಿಕಾರದ ಅವಧಿಗಳು, ಅದನ್ನೆಲ್ಲ ಪಾಯಿಂಟ್ಸ್ಗಳನ್ನು ಓದ್ಕೊಳ್ಬೇಕು. ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳಾಗಿದೆ. ಇನ್ನು ಇದರಲ್ಲಿ ಭಾರತ ಸಂವಿಧಾನದ ಸಂಯುಕ್ತ ಸಂವಿಧಾನದ ಲಕ್ಷಣಗಳು: ದ್ವಿಸರಕಾರ ವ್ಯವಸ್ಥೆ, ಅಧಿಕಾರ ಹಂಚಿಕೆ, ಲಿಖಿತ ಸಂವಿಧಾನ, ಸಂವಿಧಾನದ ಪಾರಮತ್ಯತೆ, ಅನಮ್ಯ ಸಂವಿಧಾನ, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ದ್ವಿಸದನ ಶಾಸಕಾಂಗ. ಇನ್ನು ಏಕಾತ್ಮಕ ಲಕ್ಷಣಗಳಲ್ಲಿ ಬಂದಾಗ ಬಲಿಷ್ಠ ಕೇಂದ್ರ ಸರ್ಕಾರ, ಒಂದೇ ಸಂವಿಧಾನ, ರಾಜ್ಯಗಳ
ಪುನರ್ವಿಂಗಡಣೆ, ಹೊಸ ರಾಜ್ಯಗಳ ರಚನೆ ಕೇಂದ್ರ ಸರ್ಕಾರಕ್ಕೆ, ಸಂವಿಧಾನದ ನಮ್ಯತೆ, ರಾಜ್ಯಪಾಲರ ನೇಮಕಾತಿ, ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಉಪಬಂಧಗಳು, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಏಕಪೌರತ್ವ, ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸಮಾನ ಪ್ರಾತಿನಿಧ್ಯ ಇಲ್ಲದಿರುವುದು, ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನು ಮಾಡುವ ಸಂಸತ್ತಿನ ಅಧಿಕಾರ, ಅಖಿಲ ಭಾರತ ಸೇವೆಗಳು, ಏಕೀಕೃತ ಚುನಾವಣಾ ಯಂತ್ರಗಳು, ಸಾಮಾನ್ಯ ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ, ರಾಜ್ಯ ಶಾಸಕಾಂಗದಿಂದ ಪಾಸಾದ ಕೆಲವು ಮಸೂದೆಗಳ ಮೇಲೆ ರಾಷ್ಟ್ರಪತಿಯ ವಿಟೋ ಅಧಿಕಾರ. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು ಬಂದಾಗ ಶಾಸನೀಯ ಸಂಬಂಧಗಳು, ಆಡಳಿತಾತ್ಮಕ ಸಂಬಂಧಗಳು, ಆಮೇಲೆ ಹಣಕಾಸಿನ ಸಂಬಂಧಗಳನ್ನು ಕಾಣ್ಬೋದು. ಇನ್ನು ಆಡಳಿತದ ಪಾರದರ್ಶಕತೆ 10 ಅಂಕಕ್ಕೆ ಬರುವ ಪ್ರಶ್ನೆ. ಆಡಳಿತದ ಪಾರದರ್ಶಕತೆಯ ಅರ್ಥವನ್ನು ಓದಬೇಕು. ಪಾರದರ್ಶಕತೆ ಎಂಬ ಪದಕ್ಕೆ ಮುಚ್ಚುಮರೆ ಇಲ್ಲದ್ದು, ಬಹಿರಂಗವಾದದ್ದು, ಸ್ಪಷ್ಟವಾದದ್ದು, ಬಿಚ್ಚು ಮನಸ್ಸಿನ ಎಂಬ ವಿವಿಧ ಅರ್ಥವನ್ನು ಕೊಡ್ತದೆ. ಮಾಹಿತಿಯ ಹಕ್ಕು, ನಾಗರಿಕರ ಸನದು ಮುಂತಾದವು ಆಡಳಿತದಲ್ಲಿ ಪಾರದರ್ಶಕತೆಯನ್ನು ನಿಶ್ಚಿತಗೊಳಿಸುವ ಸಾಧನಗಳಾಗಿದೆ. ಮಾಹಿತಿಯ ಹಕ್ಕಿನ ಮಹತ್ವವನ್ನು ಓದ್ಕೊಳ್ಬೇಕು. ಅದರಲ್ಲಿ ಪಾಯಿಂಟ್ಸ್ಗಳಿದೆ, ಅದರಲ್ಲಿ 8 ಪಾಯಿಂಟ್ಸ್ಗಳನ್ನು ಓದ್ಕೊಳ್ಬೇಕು. ಅಲ್ಲಿ ದುರಾಡಳಿತದ ಬಗ್ಗೆ ಜಾಗೃತಿಯನ್ನುಂಟು ಮಾಡುವ ಸಹಾಯಕಾರಿಯಾಗಿರುವಂಥದ್ದು. ಇವಿಷ್ಟು ನಾವು ನೋಡುವಂಥದ್ದು. ಅದಾದ ನಂತರ ಬರುವಂಥದ್ದು ಬ್ಲಾಕ್ 3, ಅದು ಮಾನವ ಹಕ್ಕುಗಳ ಬಗ್ಗೆ ಇದೆ. ಮಾನವ ಹಕ್ಕುಗಳ ಬಗ್ಗೆ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇಲ್ಲಿ ನಾವು ಸಂವಿಧಾನದ ಬಗ್ಗೆ ಸಂಪೂರ್ಣವಾಗಿ ನೋಡಿಕೊಂಡೆವು. ನಾವು ಇಷ್ಟು ನೋಡಿಕೊಂಡಿರುವಂತಹ ಪ್ರಶ್ನೆಗಳೆಲ್ಲವೂ ಕೂಡ ಪದೇ ಪದೇ ರಿಪೀಟಾಗಿ ಕೊಟ್ಟಿರುವಂತಹ ಪ್ರಶ್ನೆಗಳು. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಳಿ, ಆವಾಗ ನಿಮಗೆ ಈ ಪ್ರಶ್ನೆಗಳೆಲ್ಲ ಇರುವಂಥದ್ದು ಗೊತ್ತಾಗ್ತದೆ. ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟಾಗಿ ಕೊಡುವಂತಹ ಪ್ರಶ್ನೆಗಳೇ ಆಗಿರೋದ್ರಿಂದ ಇದನ್ನೇ ಓದ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ. ಇವಿಷ್ಟನ್ನು ಓದ್ಕೊಂಡ್ರೆ ನಿಮಗೆ ಒಳ್ಳೆಯ ಅಂಕಗಳೇ ಸಿಗ್ತದೆ. ಅದರಿಂದ ಅವಷ್ಟನ್ನು ಓದ್ಕೊಳ್ಳಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ವಿಚಾರಗಳ ಬಗ್ಗೆ ತಿಳಿತಾ ಹೋಗುವ. ಧನ್ಯವಾದಗಳು.